ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಎಲ್ಲೇದು ಅಂತ ಕೇಳ್ಬೋದು. ನನ್ನ ಮಗನಿಗೆ ಹಾಸ್ಟೆಲ್ಗೆ ಹಾಕಿದ್ದೀವಲ್ಲ, ಸೊ ಅಲ್ಲೇ ವಿಡಿಯೋ ಇದು ಹಾಸ್ಟೆಲ್ಲು, ಸ್ಕೂಲಲ್ಲ ಹಾಸ್ಟೆಲ್ಲು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಗಿಡಗಳೆಲ್ಲ ಹಾಕ್ಬಿಟ್ಟಿದೆ, ಎಲ್ಲ ಕಡೆನೂ ಹೂವಿನ ಗಿಡ ಎಲ್ಲ ಹಾಕಿದ್ರಲ್ಲ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಒಂದು ಸ್ಕಿಪ್ ತಗೊಂಡೆ. ಹಾಗೆ ನೋಡ್ಬೋದು ಇಲ್ಲಿ ಟೀಚರ್ಸ್ಗಳು ಇರೋದು, ಇಲ್ಲಿ ಹೂವಿನ ಗಿಡ ಸ್ವಲ್ಪ ಹಾಕಿದ್ದಾರೆ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಂತೂ ನಿಂತ್ಕೊಂಡು ಹೂವಿನ ಗಿಡಗಳೇ ತುಂಬ ಹೊತ್ತು ನಿಂತ್ಕೊಂಡು ನೋಡಿದೆ, ಅಷ್ಟು ಚೆನ್ನಾಗಿತ್ತು. ಈ ಹೂಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ಕಿಪ್ ತಗೊಂಡೆ. ಹಾಗೆ ಇಲ್ಲಿ ಗುಲಾಬಿ ಹೂಗಳು ನೋಡ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಮಗನ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ವ, ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟಿದೆ, ಮುಗಿಸ್ಕೊಂಡು ಬಂದ್ವಿ. ಒಂದಿನ ಹೋಗೋದಕ್ಕೆ ಬೇಕು, ಒಂದಿನ ಬರೋದಕ್ಕೆ ಬೇಕು. ಸೊ ಹೋಗ್ಬಿಟ್ಟಿದೆ, ಮುಗಿಸ್ಕೊಂಡು ಬಂದಿದ್ದಾಯಿತು. ಇವತ್ತೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ ಚೆನ್ನ ಮಸಾಲ. ತುಂಬ ಈಸಿ ಮೆಥಡಲ್ಲಿ ಕ್ವಿಕ್ಕಾಗಿ ಆಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಬ್ಯಾಚುಲರ್ಸು ಕೂಡ ಇದು ಟ್ರೈ ಮಾಡ್ಬೋದು. ತುಂಬ ಈಸಿ ಮೆಥಡಲ್ಲಿ ಇದೆ. ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಬಟ್ಲಾಗೋಷ್ಟು ಕಡಲೆಕಾಳನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನು ಒಂದು ಬಟ್ಲು ಆಗೋಷ್ಟು ತೊಗೊಂಡು ಇವಾಗ ಅದಕ್ಕೆ ವಾಟರ್ ಹಾಕ್ಬಿಟ್ಟಿದೆ, ನೆನೆ ಹಾಕಿ ಇಟ್ಕೊಳ್ತೀನಿ. ಇದೊಂದು 4 to 5 hours ಚೆನ್ನಾಗಿ ನೆನಿಬೇಕು. ಇವಾಗ ನೆಂದಿದ್ದಾಗಿದೆ, 4 to 5 hours ನೆಂದಿದ್ದಾಗಿದೆ. ಇದು 3ರಿಂದ 4 ಜನಕ್ಕೆ ಆಗುತ್ತೆ. ನಾನು ಮಾಡ್ಕೊಳ್ತಾ ಇರೋದು 3ರಿಂದ 4 ಜನಕ್ಕೆ ಆಗುತ್ತೆ. ಸೊ ಇವಾಗ ವಾಶ್ ಮಾಡಿಬಿಟ್ಟಿದೆ, ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನೀರು ಹಾಕ್ಬಿಟ್ಟಿದೆ, ಪಲಾವ್ ಎಲೆ ಮತ್ತು ಚಕ್ಕೆ ಒಂದು ಸ್ವಲ್ಪ ಹಾಕ್ಬಿಟ್ಟಿದೆ, ಲಿಟ್ಟಲ್ಲಿ ಕ್ಲೋಸ್ ಮಾಡಿಬಿಟ್ಟಿದೆ. ನಾನಿವಾಗ 3 ವಿಷಲು ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಸಾಕು. ತುಂಬ ಮಳೆ ಬರ್ತಾಯಿತ್ತು ಇವತ್ತು, ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಬಿಡೋಣ, ತುಂಬ ಚಳಿ ಇತ್ತು, ಟೀ ಮಾಡ್ಕೊಬಿಡೋಣ ಅಂದ್ಬಿಟ್ಟಿದೆ, ಮಾಡ್ಕೊಳ್ತಾ ಇದ್ದೀನಿ. ಮಳೆಗಾಲ ಶುರುವಾಗಿ ಇಷ್ಟು ದಿನಕ್ಕೆ ಇವತ್ತೇನು ತುಂಬ ಮಳೆ ಬರ್ತಾ ಇರೋದು. ಚೆನ್ನಾಗೇ ಮಳೆ ಬಂತು. ಹೆಂಗೆ ಅಂದರೆ ಗುಡುಗು ಎಲ್ಲನೂ ಬಂತು, ಅಷ್ಟು ಚೆನ್ನಾಗೇ ಮಳೆ ಬಂತು. ಸೊ ಇವಾಗ ಬಿಸಿ ಬಿಸಿ ಟೀ ರೆಡಿ ಆಯಿತು. ನೋಡ್ಬೋದು ಇಲ್ಲಿ ಮಳೆ ಬಂದು ಇವಾಗ ನಿಂತಿದೆ. ಇವಾಗ ನೀರು ಮೇಲ್ಗಡೆಯಿಂದ ನೀರೆಲ್ಲ ನಿಂತಿರುತ್ತಲ್ಲ, ಸೊ ಅದೆಲ್ಲ ಬೀಳ್ತಾ ಇದೆ. ತುಂಬ ನನಗೆ ಮಳೆ ಬಂದರೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಗಿಡಗಳಿಗೆ ನೀರಾಗುತ್ತೆ ಮತ್ತು ಗಿಡಗಳೆಲ್ಲ ಚಿಗುರುಕಂತವೆ ಅಂದ್ಬಿಟ್ಟಿದೆ. ನನಗೆ ಮಳೆ ಬಂದರೆ ತುಂಬ ಖುಷಿಯಾಗುತ್ತೆ. ಸೊ ಗಿಡಗಳಿಗೆ ನೀರಾಗುತ್ತಲ್ಲಪ್ಪ ಮಳೆ ಬಂದರೆ ಅಂತ ಹೇಳಿ ಮಳೆ ಬಂದಿದ್ದು ಆಯಿತು, ಹೋಗಿದ್ದು ಆಯಿತು. ಇವಾಗ ಇಲ್ಲಿ ಕುಕ್ಕರು 3 ವಿಷಲ್ ಆಗಿದೆ. ಇವಾಗ ಮಸಾಲೆಗೆ ಸ್ವಲ್ಪ ನಾನು ಈರುಳ್ಳಿ ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಕುಟ್ಟಣಿಯಲ್ಲೇ ಕುಟ್ಬಿಟ್ಟಿದೆ, ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಮಾಡ್ಕೊಳ್ಬೇಕು. ಏನಾಗಲ್ಲ, ಸ್ವಲ್ಪ ದಪ್ಪ ಇದ್ದರೂ ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಒಂದು ಆನಿಯನ್ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಆನಿಯನ್ನು ಸಾಕು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಆಯಿತು ಆನಿಯನ್ನು. ಇವಾಗ 4 ಟೊಮೊಟೊ ತೊಗೊಂಡು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಜಾಸ್ತಿ ಬೇಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು, ನನಗೆ 4 ಟೊಮೊಟೊ ಸಾಕು. ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಟೊಮೊಟೊ. ಇದೊಂದು ಬಟ್ಲಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿದೆ. ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗೇ ಬೆಂದಿದೆ ಕಾಳು. ನಾನಿವಾಗ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟಿದೆ, ತೋರಿಸ್ತಾ ಇದ್ದೀನಿ. ಕಾಳು ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಪಲಾವ್ ಎಲೆ ಚಕ್ಕೆ ಹಾಕಿದ್ನಲ್ಲ, ಸೊ ಅದನ್ನು ತಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಬೂಲ್ ಕಡಲೆಕಾಳು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ತೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಏಲಕ್ಕಿ ಹಾಕ್ಕೊಂಡ್ಬಿಟ್ಟಿದೆ ಫ್ರೈ ಮಾಡಿಕೊಂಡು. ಇವಾಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಬ್ರೌನ್ ಕಲರ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. 2 ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾಕಿಷ್ಟು ಆನಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಹಸಿಯಾಗಿ ಆನಿಯನ್ ಸಿಕ್ಕರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಟೊಮೊಟೊ ಕ್ಯೂರಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕ್ಯೂರಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ್ರ ಮೇಲೆ ಚೆನ್ನ ಮಸಾಲ ಪೌಡರ್ ಇದೆಯಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನ ಮಸಾಲ ಪೌಡರ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಕಾಬೂಲ್ ಕಡಲೆಕಾಳು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ
ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆಕಾಳು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡ್ಬಿಟ್ಟಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದೊಂದು 3 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಳ್ಳಿ. 3 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕು ತಿಕ್ನೆಸ್ಸು ಅಷ್ಟು ಆದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಸೊ ನಾನೀಗ ಇವಾಗ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೂ 1 ನಿಮಿಷ ನಾನು ಬೇಯಿಸ್ಕೊಳ್ತೀನಿ. ಸೊ ಇವಾಗ ನನಗೆ ಇಷ್ಟು ಗ್ರೇವಿ ಸಾಕು, ಆಫ್ ಮಾಡ್ಕೊಬಿಡ್ತೀನಿ. ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ಗ್ರೇವಿ ರೆಡಿಯಾಗಿದೆ, ಸಖತ್ತಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಇದು ಪೂರಿ ಮತ್ತು ಪರೋಟ ಪೂರಿ ಎಲ್ಲ ಸಖತ್ತಾಗಿರುತ್ತೆ. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ, ಸೊ ಪೂರಿ ಬೇಡ ಅಂದ್ಬಿಟ್ಟಿದೆ, ಚಪಾತಿ ಜೊತೆ ಮಾಡ್ಕೊಂಡಿದ್ದೆ. ಪೂರಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಇವಾಗ ರೆಡಿ ಆಯಿತು, ಚೆನ್ನ ಮಸಾಲ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಚೆನ್ನ ಮಸಾಲ ರೆಡಿ ಆಯಿತು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ರೆಸಿಪಿ ಕಾಬೂಲ್ ಕಡಲೆಕಾಳನ್ನ ಚೆನ್ನ ಮಸಾಲ ಸಖತ್ತಾಗಿತ್ತು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.